ಎಸ್ಎಸ್ಎಲ್ಸಿ ಟಾಪರ್ಗೆ 1 ಲಕ್ಷ, ಟೀಚರ್ಸ್ಗೆ 5 ಲಕ್ಷ. ಶಾಸಕ ಬಿಎನ್ ರವಿಕುಮಾರ್ ಘೋಷಣೆ. ಯಾರು ಆ ಅದೃಷ್ಟದ ವಿದ್ಯಾರ್ಥಿ? ಫಲಿತಾಂಶದತ್ತ ಕಣ್ಣಿಟ್ಟ ಶಿಡ್ಲಘಟ್ಟ. ಈಗಾಗಲೇ ನಡೆದಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶಕ್ಕಾಗಿ ವಿದ್ಯಾರ್ಥಿಗಳು, ಪಾಲಕರು ಹಾಗೂ ಶಿಕ್ಷಕರು ಕಾತುರದಿಂದ ಕಾಯುತ್ತಿರುವ ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷ ಘೋಷಣೆಯೊಂದು ಗಮನ ಸೆಳೆಯುತ್ತಿದೆ. ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದರೆ 1 ಲಕ್ಷ ನಗದು ಬಹುಮಾನ ನೀಡಲಾಗುವುದು ಎಂದು ಶಾಸಕ ಬಿಎನ್ ರವಿಕುಮಾರ್ ಘೋಷಣೆ ಮಾಡಿದ್ದಾರೆ. ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗೆ 50,000 ಬಹುಮಾನ ನೀಡುವುದಾಗಿಯೂ ಸಹ ತಿಳಿಸಿದ್ದಾರೆ. 25-26ನೇ ಸಾಲಿನಲ್ಲಿ ನಮ್ಮ ತಾಲೂಕಿನಲ್ಲಿ SLC ಅತಿ ಹೆಚ್ಚಿನ ಮಾರ್ಕ್ಸ್ ತಗೊಂಡಂಥ ವಿದ್ಯಾರ್ಥಿಗೆ ನನ್ನ ವೇತನದಿಂದ 1 ಲಕ್ಷ ಬಹುಮಾನ ಕೊಡಬೇಕನ್ನೋಂಥ ನಾನು ತೀರ್ಮಾನ ಮಾಡಿದೆ. 2ನೇ ಪ್ಲೇಸು 50,000 ಕೊಡಬೇಕನ್ನೋಂಥದ್ದು ತೀರ್ಮಾನ ಮಾಡಿದೆ. ಇದರೊಂದಿಗೆ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿ ಓದಿದ ಶಾಲೆಯ ಒಟ್ಟಾರೆ ಎಲ್ಲ ಶಿಕ್ಷಕರಿಗೂ ಸೇರಿ 5 ಲಕ್ಷ ಗೌರವಧನ ನೀಡಿ ಸನ್ಮಾನಿಸಲಾಗುವುದು ಎಂದು ಘೋಷಿಸಿರುವುದಾಗಿ ಶಿಕ್ಷಕರಲ್ಲಿಯೂ ಹೊಸ ಉತ್ಸಾಹ ಮೂಡಿಸಿದೆ. ಈ ಘೋಷಣೆಯ ವಿಶೇಷವೇನೆಂದರೆ 2025ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ IPLನಲ್ಲಿ ಗೆಲುವು ಸಾಧಿಸಿದ್ದ ಸಂದರ್ಭದಲ್ಲಿ ಜೂನ್ ತಿಂಗಳಿನಲ್ಲಿ ಶಿಕ್ಷಣ ಉತ್ತೇಜನಕ್ಕಾಗಿ ನಿರ್ಧಾರ ಕೈಗೊಂಡಿರುವುದಾಗಿ ಶಾಸಕರು ತಿಳಿಸಿದ್ದರು. IPL ಪಂದ್ಯ ವೀಕ್ಷಿಸುವ ವೇಳೆ ಬಂದ ಪ್ರೇರಣೆಯಿಂದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವ ಯೋಜನೆ ರೂಪಿಸಲಾಗಿದೆ ಎಂದು ಹೇಳಿದ್ದಾರೆ. ಜನರ ತೆರಿಗೆ ಹಣದಿಂದ ಸಿಗುವ ತಮ್ಮ ವೇತನವನ್ನು ಶಿಕ್ಷಣಾಭಿವೃದ್ಧಿಗೆ ಬಳಸಬೇಕು ಎಂಬ ಉದ್ದೇಶದಿಂದ ಈ ಯೋಜನೆ ಜಾರಿಗೆ ತರಲಾಗಿದೆ ಎಂಬುದು ಅವರ ಮಾತು. ಇನ್ನೊಂದೆಡೆ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ SSLC ಫಲಿತಾಂಶದಲ್ಲಿ ಸುಧಾರಣೆ ಕಂಡು ಬಂದಿದ್ದು 2024ರಲ್ಲಿ ಜಿಲ್ಲೆಯಲ್ಲಿ 3ನೇ ಸ್ಥಾನದಲ್ಲಿದ್ದ ಕ್ಷೇತ್ರ 2025ರಲ್ಲಿ 2ನೇ ಸ್ಥಾನಕ್ಕೆ ಏರಿಕೆಯಾಗಿದೆ. ಇನ್ನು ಇದೀಗ 2026ರಲ್ಲಿ ಪ್ರಥಮ ಸ್ಥಾನ ಪಡೆಯುವುದು ಗುರಿಯಾಗಿದೆ ಎಂದು ಶಾಸಕ ಬಿಎನ್ ರವಿಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರಸ್ತುತ ಫಲಿತಾಂಶದ ನಿರೀಕ್ಷೆಯಲ್ಲಿರುವ ವಿದ್ಯಾರ್ಥಿಗಳಲ್ಲಿ ಈ ಬಹುಮಾನ ಘೋಷಣೆ ಸ್ಪರ್ಧಾತ್ಮಕ ಮನೋಭಾವವನ್ನು ಹೆಚ್ಚಿಸಿದೆ. ಇದೀಗ ಎಲ್ಲರಲ್ಲೂ ಒಂದೇ ಕುತೂಹಲ, ಯಾರು ಆ ಸರ್ಕಾರಿ ಶಾಲೆಯ ಟಾಪರ್ ಎಂಬುವುದು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಸಂಬಂಧಪಟ್ಟಂಥ ಎಲ್ಲ ಹೈಸ್ಕೂಲ್ ಹೆಡ್ ಮಾಸ್ಟರು ಮತ್ತು ತಾಲೂಕಿನ ಶಿಕ್ಷಣ ಅಧಿಕಾರಿಗಳ ಜೊತೆಯಲ್ಲಿ ಇವತ್ತು ಒಂದು ಸಭೆಯನ್ನು ಮಾಡಿ ಗ್ರಾಮೀಣ ಭಾಗದಲ್ಲಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಅತಿ ಹೆಚ್ಚಿನ ಅಂಕ ಪಡಿತಕ್ಕಂಥ ವಿದ್ಯಾರ್ಥಿಗಳಿಗೆ 1 ಲಕ್ಷ ಇವತ್ತು ನನ್ನ ಒಂದು ಸ್ಯಾಲ್ರಿ ಅಕೌಂಟಲ್ಲಿ ಕೊಡ್ತೀರಂತ ನಾವು ಈಗಾಗಲೇ ಘೋಷಣೆ ಮಾಡಿದ್ದೀವಿ. ಯಾವ ಶಾಲೆಯಲ್ಲಿ ಬರ್ತಕ್ಕೋ ಆ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೂ ಸಹ ಇವತ್ತು 5 ಲಕ್ಷ ಗೌರವಧನ ಕೊಟ್ಟು ನಾವು ಯಾಕೆ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಂದರೆ ಗ್ರಾಮೀಣ ಭಾಗದಲ್ಲಿ ಇವತ್ತು ಆರ್ಥಿಕವಾಗಿ ಭಾಳಷ್ಟು ಹಿಂದುಳಿದಿರೋದನ್ನು ಗಮನದಲ್ಲಿಟ್ಕೊಂಡು ಮುಂದೆ ಅವ್ರಿಗೆ ಉನ್ನತ ಶಿಕ್ಷಣಕ್ಕೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಕಾರ್ಯಕ್ರಮ ಮಾಡಿದ್ದೀವಿ. ಇವತ್ತು ನಮ್ಮ ಕ್ಷೇತ್ರದಲ್ಲಿ 3ನೇ ವರ್ಷ ಫಲಿತಾಂಶ ಬರ್ತಾ ಇದೆ. 1ನೇ ವರ್ಷ ನಮ್ಮ ಕ್ಷೇತ್ರ 2ನೇ ಸ್ಥಾನದಲ್ಲಿತ್ತು, ಹೋದ ವರ್ಷವೂ 2ನೇ ಸ್ಥಾನದಲ್ಲಿತ್ತು. ಈ ವರ್ಷ ಇಡೀ ಜಿಲ್ಲೆಯಲ್ಲಿ 1ನೇ ಸ್ಥಾನ ಪಡೆದ ನಂಬಿಕೆ ಇದೆ. ಶಿಕ್ಷಕರು ಅದೇ ರೀತಿ ಸಂಪೂರ್ಣವಾಗಿ ವಿಶೇಷವಾಗಿ ಅವರಿಗೆ ಕ್ಲಾಸಸ್ ಮಾಡಿ ಎಲ್ಲರೂ ಮಕ್ಕಳು ಈಗ ಇಡೀ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರ ಅತಿ ಹೆಚ್ಚಿನ ಇವತ್ತು SLC ಫಲಿತಾಂಶ ಬರ್ತಾ ಇದ್ದು ನಂಬಿಕೆ ಇದೆ. ಮುಂದೆ ಕ್ಷೇತ್ರ ಒಳ್ಳೆಯದಾಗಲಿ. ನಾವು ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಯಾಕೆ ಹೇಳಿದ್ದೀವಿ, ಇವತ್ತು ಗ್ರಾಮೀಣ ಭಾಗದಲ್ಲಿ ಬಡ ಕುಟುಂಬಗಳು ಇವತ್ತು ಸರ್ಕಾರಿ ಶಾಲೆ ಮಕ್ಕಳಿಗೆ ಬೆಳೆಸೋದ್ರಿಂದ ಅವ್ರಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ರಾತ್ರಿ ನಾನು ಕೂತ್ಕೊಂಡು ಏನು ನಡೆದಂಥ ರಾತ್ರಿ IPL ಕ್ರಿಕೆಟ್ ನೋಡಿದಾಗ 18ನೇ ವರ್ಷ ಸಾಧನೆ ಇವತ್ತು ನಮ್ಮ ಬೆಂಗಳೂರು RCB ಅವರು ಗೆದ್ದಿದ್ದಾರೆ. ಇದು ನೋಡಿದಾಗ ನನಗೊಂದು ಐಡಿಯಾ ನನ್ನ ಗಮನಕ್ಕೆ ಬಂದಿದ್ದು, 25-26ನೇ ಸಾಲಿನಲ್ಲಿ ನಮ್ಮ ತಾಲೂಕಿನಲ್ಲಿ SLC ಅತಿ ಹೆಚ್ಚಿನ ಮಾರ್ಕ್ಸ್ ತಗೊಂಡಂಥ ವಿದ್ಯಾರ್ಥಿಗೆ
ನನ್ನ ವೇತನದಿಂದ 1 ಲಕ್ಷ ಬಹುಮಾನ ಕೊಡಬೇಕನ್ನೋಂಥ ನಾನು ತೀರ್ಮಾನ ಮಾಡಿದೆ. 2ನೇ ಪ್ಲೇಸು 50,000 ಕೊಡಬೇಕನ್ನೋಂಥದ್ದನ್ನ ತೀರ್ಮಾನ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳು ಏನು ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಿಗೂ ಇದೊಂದು ನಡವಳಿಯನ್ನು ಕಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಮುಖ್ಯವಾಗಿ ಆ ವಿದ್ಯಾರ್ಥಿಗೂ ಜೊತೆಯಲ್ಲಿ ಆ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೂ ಒಂದು ಉತ್ತಮ ಬಹುಮಾನವನ್ನು ಕೊಟ್ಟು ಅವ್ರನ್ನೂ ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ವರ್ಷದಲ್ಲಿ ನಾವು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ರಾಜ್ಯ RCB ಕ್ರಿಕೆಟ್ ನೋಡಿದ ಮೇಲೆ ನನ್ನ ಐಡಿಯಾ ಬರುತ್ತೆ ನಮ್ಮ ತಾಲೂಕಲ್ಲೂ ಅಂತ. ಇವೆಲ್ಲಕ್ಕಿಂತ ಮಿಗಿಲಾಗಿ ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಜನಸಾಮಾನ್ಯರು ಕಟ್ಟಂಥ ತೆರಿಗೆ ಹಣದಿಂದ ಇವತ್ತು ಸರ್ಕಾರ ಪ್ರತಿ ವರ್ಷ ನನಗೆ ಒಂದು ಸುಮಾರು 24-25 ಲಕ್ಷ ಸ್ಯಾಲ್ರಿ ಕೊಡ್ತಾಯಿದ್ರು. ಈ ವರ್ಷ 33 ಲಕ್ಷ ಮಾಡಿದ್ದಾರೆ. ಆ ಎಲ್ಲ ಹಣವನ್ನು ಜನಗಳಿಗೆ ಕಟ್ಟೋ ತೆರಿಗೆ ಹಣವನ್ನು ಶಿಕ್ಷಣಕ್ಕೆ ಬಳಸ್ಬೇಕನ್ನುವಂಥದ್ದನ್ನ ತೀರ್ಮಾನ ಮಾಡಿ ನಿರಂತರವಾಗಿ ನಾನು ಬಂದಿದ್ದ ದುಡ್ಡೆಲ್ಲ ಶಿಕ್ಷಣಕ್ಕೆ, ಅದು ಸರ್ಕಾರಿ ಶಾಲೆ ಹೋದಂಥ ಬಡ ಮಕ್ಕಳಿಗೆ, ಇದು ಬಿಟ್ಟು ಇವತ್ತು ಉನ್ನತ ಶಿಕ್ಷಣ ಪಡಿತಕ್ಕಂಥವ್ರು ಇವತ್ತು ಬಡ ಮಕ್ಕಳು ಬಂದಾಗ ಅವರು ಉನ್ನತ ಶಿಕ್ಷಣಕ್ಕೆ ಯಾವ ರೀತಿ ಅವ್ರಿಗೆ ಸಹಕಾರ ಕೊಡಬೇಕು, ಯಾವ ರೀತಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೀರಿ. Bright future begins with the right education. Are you looking for the best place for your child to learn and grow? Welcome to a school where learning is joyful, creativity is encouraged, and every child is valued. At our school, learning is joyful, meaningful, and inspiring. We focus on academics, creativity, discipline, and overall development. A safe and caring environment where every child shines. Admissions open for the academic year 2026-27 from pre-KG to grade 10th. Contact us 8618131401 for more queries. Enroll today, build a bright future for your child at Sri Gadadri English Public School.